ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಇವತ್ತಿಗೆ 11 ದಿನ. ಆರೋಪಿ ದರ್ಶನ್ ಭೇಟಿಗೆ ನಟ ಧನ್ವೀರ್ ಬಂದಿದ್ದಾರೆ. ಮನೆಯವರೆಲ್ಲ ಬಂದು ಹೋದ್ರಪ್ಪ. ನಟ ಧನ್ವೀರ್ ಬಂದಿದ್ದಾರೆ. ಈಗ ಜೈಲಲ್ಲಿರುವ ನಟನ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೆ ದರ್ಶನ್ ಅವರು ಓಕೆ ಅಂತ ಹೇಳಬೇಕಾಗತ್ತೆ ಅನ್ಸುತ್ತೆ. ಇತ್ತೀಚೆಗೆ ವಿನೋದ್ ಪ್ರಭಾಕರ್ ನಾನು ಭೇಟಿ ಮಾಡ್ತೀನಿ ಅಂತ ಹೋಗಿ ಟ್ರೈ ಮಾಡಿದರು. ನಿನ್ನೆ ದರ್ಶನ್ ಅವರನ್ನ ಅವ್ರ ತಾಯಿ, ಮಗ, ಧರ್ಮಪತ್ನಿ ಎಲ್ಲರೂ. ಈಗ ನಟ ಧನ್ವೀರ್ ಬಂದಿದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಇವತ್ತಿಗೆ 11 ದಿನ. ಆರೋಪಿ ದರ್ಶನ್ ಭೇಟಿಗೆ ನಟ ಧನ್ವೀರ್ ಬಂದಿದ್ದಾರೆ. ಮನೆಯವರೆಲ್ಲ ಬಂದು ಹೋದ್ರಪ್ಪ. ನಟ ಧನ್ವೀರ್ ಬಂದಿದ್ದಾರೆ. ಈಗ ಜೈಲಲ್ಲಿರುವ ನಟನ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೆ ದರ್ಶನ್ ಅವರು ಓಕೆ ಅಂತ ಹೇಳಬೇಕಾಗತ್ತೆ ಅನ್ಸುತ್ತೆ. ಇತ್ತೀಚೆಗೆ ವಿನೋದ್ ಪ್ರಭಾಕರ್ ನಾನು ಭೇಟಿ ಮಾಡ್ತೀನಿ ಅಂತ ಹೋಗಿ ಟ್ರೈ ಮಾಡಿದರು. ನಿನ್ನೆ ದರ್ಶನ್ ಅವರನ್ನ ಅವ್ರ ತಾಯಿ, ಮಗ, ಧರ್ಮಪತ್ನಿ ಎಲ್ಲರೂ. ಈಗ ನಟ ಧನ್ವೀರ್ ಬಂದಿದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಇವತ್ತಿಗೆ 11 ದಿನ. ಆರೋಪಿ ದರ್ಶನ್ ಭೇಟಿಗೆ ನಟ ಧನ್ವೀರ್ ಬಂದಿದ್ದಾರೆ. ಮನೆಯವರೆಲ್ಲ ಬಂದು ಹೋದ್ರಪ್ಪ. ನಟ ಧನ್ವೀರ್ ಬಂದಿದ್ದಾರೆ. ಈಗ ಜೈಲಲ್ಲಿರುವ ನಟನ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೆ ದರ್ಶನ್ ಅವರು ಓಕೆ ಅಂತ ಹೇಳಬೇಕಾಗತ್ತೆ ಅನ್ಸುತ್ತೆ. ಇತ್ತೀಚೆಗೆ ವಿನೋದ್ ಪ್ರಭಾಕರ್ ನಾನು ಭೇಟಿ ಮಾಡ್ತೀನಿ ಅಂತ ಹೋಗಿ ಟ್ರೈ ಮಾಡಿದರು. ನಿನ್ನೆ ದರ್ಶನ್ ಅವರನ್ನ ಅವ್ರ ತಾಯಿ, ಮಗ, ಧರ್ಮಪತ್ನಿ ಎಲ್ಲರೂ. ಈಗ ನಟ ಧನ್ವೀರ್ ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.